ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾಳೆ ದಿನ ಬಂದು ವಿಶೇಷವಾಗಿ ಕಾಲಾಷ್ಟಮಿ ಮತ್ತು ಶೀತಲ ಅಷ್ಟಮಿ ಅಂತ ಕರೀತಾರೆ. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮಿಯ ಇನ್ನೊಂದು ರೂಪನೇ ಶೀತಲ ದೇವಿ ಆಗಿರ್ತಾರೆ. ಅಂಥ ದೇವಿನ ನಾವು ನಾಳೆ ದಿನ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳು ನಮ್ಮ ಮನೆಯಲ್ಲಿರುವಂತಹ ಕುಟುಂಬದಲ್ಲಿರುವಂತಹ ಸದಸ್ಯರುಗಳಿಗೆ ತಾಕದಿರಲಿ, ಬರದಿರಲಿ ಅಂತೇಳಿ ವರ್ಷ ಪೂರ್ತಿ ನಮ್ಮ ಆರೋಗ್ಯ ಆಯಸ್ಸು ಚೆನ್ನಾಗಿರಬೇಕು ಅಂತ ಬಯಸುವಂಥವ್ರು ಲಕ್ಷ್ಮಿಯ ಇನ್ನೊಂದು ರೂಪವೇ ಶೀತಲ ದೇವಿ ಆಗಿರ್ತಾರೆ. ಆ ದೇವಿ ಬಂದು ವಿಶೇಷವಾಗಿ ಕತ್ತೆಯ ಮೇಲೆ ಬರ್ತಾ ಇರ್ತಾರೆ. ಲೋಕ ಸಂಚಾರಕ್ಕೋಸ್ಕರ ಪ್ರತಿಯೊಬ್ಬ ದೇವತೆಗಳಲ್ಲಿ ಯಾವ ರೀತಿಯ ಅಂಶಗಳಿರುತ್ತೋ ಈ ದೇವಿಯು ಅಷ್ಟೇ ಲಕ್ಷ್ಮಿಯ ಸ್ವರೂಪ ಆಗಿರ್ತಾರೆ. ಇಂತಹ ದೇವಿನ ನಾಳೆ ದಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ, ವಿಶೇಷವಾಗಿ ನಮ್ಮಲ್ಲಿರುವಂತಹ ರೋಗ ರುಜಿನಗಳು ಹೋಗಬೇಕು ಅಂದಾಗ ನಾವು ಆ ದೇವಿನ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಸಪ್ತಮಿ ದಿನಗಳಲ್ಲಿ ಆ ತಾಯಿಗೆ ವಿಶೇಷವಾಗಿ ಆಹಾರ ನೈವೇದ್ಯಗಳನ್ನು ಸಮರ್ಪಣೆ ಮಾಡ್ತಾರೆ. ಈ ದೇವಿ ಹೆಂಗೆ ಅಂದರೆ, ತಣ್ಣಗಿರುವಂಥ ಆಹಾರಗಳನ್ನು ಇಷ್ಟಪಡುವಂಥ ದೇವತೆ ಆಗಿರ್ತಾರೆ. ಅಂದರೆ ಇವತ್ತು ಸಪ್ತಮಿ ದಿನಗಳಲ್ಲಿ ವಿಶೇಷವಾಗಿ ದೇವಿಯ ವಿಗ್ರಹಗಳು ಮತ್ತು ಫೋಟೋಗಳನ್ನು ಇಟ್ಟು ಅಲಂಕಾರ ಮಾಡಿ ದೇವಿಗೆ ಮೊಸರನ್ನ ನೈವೇದ್ಯ ಅಂದರೆ ತಣ್ಣಗಿರುವಂಥ ಆಹಾರಗಳನ್ನು ಇಷ್ಟಪಡುವಂಥದ್ದು. ಹಲ್ವನ ಇಷ್ಟಪಡ್ತಾರೆ, ಪೂರಿಗಳನ್ನು ಇಷ್ಟಪಡ್ತಾರೆ, ಮೊಸರನ್ನ ಇಷ್ಟಪಡ್ತಾರೆ. ಇಂಥದ್ದನ್ನು ಮಾಡಿ ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಮಡಗಿದ್ದು ನಾಳೆ ಸೇವನೆ ಮಾಡೋ ಅಂಥದ್ದು. ಅಂದರೆ ನಾಳೆ ವಿಶೇಷವಾಗಿ ತಂಗಳನ್ನು ದೇವತೆ ಇಷ್ಟಪಟ್ಟು ತಿನ್ನುವಂಥ ದೇವತೆ ಆಗಿರ್ತಾರೆ. ಇಂಥ ದೇವತೆನ ನಾವು ನಾಳೆ ದಿನ ವಿಶೇಷವಾಗಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಮ್ಮ ಮಕ್ಕಳ ಆರೋಗ್ಯ ಆಯಸ್ಸು ಚೆನ್ನಾಗಿರಬೇಕು, ಅಥವಾ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಸದಸ್ಯರ ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ನಮ್ಮ ಮನೆಯಲ್ಲಿ ನಮ್ಮ ಪರಿಸರದಲ್ಲಿ ಸಂತೋಷ ಇರಬೇಕು, ನಮ್ಮ ದಾಂಪತ್ಯದಲ್ಲಿ ನೆಮ್ಮದಿ ಇರಬೇಕು ಅಂತ ಬಯಸುವಂಥ ಪ್ರತಿಯೊಬ್ಬರು ಕೂಡ ನೀವು ಈ ದೇವಿನ ಪೂಜೆ ಪುನಸ್ಕಾರ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಾಳೆ ದಿನ ವಿಶೇಷವಾಗಿ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಯಾವುದಾದರೂ ಬೇವಿನ ಮರದ ಕೆಳಗಡೆ ನಾನು ಹೇಳುವಂಥ ವಸ್ತುಗಳನ್ನು ಸಮರ್ಪಣೆ ಮಾಡಿ ಒಂದು ಸಣ್ಣ ಪೂಜೆನ ನೀವು ಮಾಡ್ಕೊಂಬಂದಿದ್ದೆ ಆದರೆ, ಯಾರು ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ನಮಗೆ ಈ ಸಮಸ್ಯೆ ಅಂತೂ ಜೀವನ ಪರ್ಯಂತ ಬಂದಿದೆ, ನಾವು ಈ ಆರೋಗ್ಯದಿಂದ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ತುಂಬ ಒದ್ದಾಡ್ತಾ ಇದ್ದೀವಿ, ಹಾಸ್ಪಿಟಲ್ಗೆ ದುಡ್ಡು ಇಟ್ಟು ಸಾಕಾಗಿದೆ, ನಮ್ಗೆ ಯಾವ ರೋಗ ಅಂತ ಗೊತ್ತಿಲ್ಲ, ಯಾವ ರೀತಿ ಸಮಸ್ಯೆ ಅಂತ ಗೊತ್ತಿಲ್ಲ, ನಮಗೆ ತುಂಬ ನರಳ್ತಾ ಇದ್ದೀವಿ, ಮನೆಯಲ್ಲಿ ತಂದೆ ತಾಯಿ ಆರೋಗ್ಯ ಸರಿಗಿಲ್ಲ, ನಮ್ಮ ಆರೋಗ್ಯ ಸರಿಗಿಲ್ಲ ಅಂತ ಒದ್ದಾಡ್ತಾ ಇರೋರು, ಅಥವಾ ಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇರೋವಂಥವ್ರು, ಮಕ್ಕಳಿಗೆ ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಒದ್ದಾಡ್ತಾ ಇರೋವಂಥ ತಂದೆ ತಾಯಿಗಳು ಖಂಡಿತವಾಗ್ಲೂ ನಾಳೆ ದಿನ ಹೋಗಿ ಒಂದು ದಿನ ಒಂದು ಸ್ವಲ್ಪ ಸಮಯನ ನೀವು ಶೀತಲ ದೇವಿಗೆ ನೀವು ಸಮರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ವರ್ಷ ಪೂರ್ತಿ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿಮಗೆ ಜಾಸ್ತಿ ಪ್ರಮಾಣದಲ್ಲಿರೋವಂಥವ್ರಿಗೆ ಸ್ವಲ್ಪನಾದರೂ ಕಡಿಮೆ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಒಮ್ಮೆ ಪ್ರಯತ್ನ ಪಟ್ಟು ನೋಡಿ. ಯಾಕಂದರೆ ಈ ತಾಯಿ ವಿಶೇಷವಾಗಿ ಪಾಲ್ಗುಣ ತಿಂಗಳಲ್ಲಿ ಅಂದರೆ ಈ ಮಾಸದಲ್ಲಿ ಚೈತ್ರ ಮಾಸದಲ್ಲಿ ಬರುವಂತಹ ವಿಶೇಷವಾಗಿ ತಾಯಿಯಾಗಿರ್ತಾರೆ, ಪಾಲ್ಗುಣ ಮಾಸದಲ್ಲಿ ಬರುವಂಥ ತಾಯಿಯಾಗಿರ್ತಾರೆ. ಅದರಲ್ಲೂ ಸಾಂಕ್ರಾಮಿಕ ರೋಗಗಳು ಯಾವುದೇ ರೋಗಗಳಿರ್ಬೋದು ಅಂಥ ರೋಗಗಳನ್ನು ತಡೆಗಟ್ಟೋ ಶಕ್ತಿ ಬಂದು ಈ ತಾಯಿಗೆ ಆಗಿರುತ್ತೆ. ಈ ತಾಯಿ ಯಾವಾಗಲೂ ವಿಶೇಷವಾಗಿ ಕೈಯಲ್ಲಿ ಕಲಶನ ಇಟ್ಕೊಂಡಿರ್ತಾರೆ. ಅಂದರೆ ರೋಗಗಳನ್ನು ತಡೆಗಟ್ಟೋದಕ್ಕೆ ಅಮೃತ ಕಲಶನ ದೇವಿ ಇಟ್ಕೊಂಡಿರ್ತಾರೆ, ಅದರಲ್ಲೂ ಪೊರಕೆನ ಇಟ್ಕೊಂಡಿರ್ತಾರೆ, ಕತ್ತೆ ಮೇಲೆ ಬರ್ತಾ ಇರ್ತಾರೆ, ಬೇವಿನ ಎಲೆಗಳನ್ನು ಇಟ್ಕೊಂಡಿರ್ತಾರೆ. ಅಂತಹ ತಾಯಿನ ನಾವು ನಮಗೆ ಆರೋಗ್ಯ ಕೊಡು, ಅಪಮೃತ್ಯು ದೋಷಗಳನ್ನು ಹೋಗಂಗೆ ಮಾಡು ಅಂತೇಳಿ ನಾಳೆ ದಿನ ನೀವು ಸಂಕಲ್ಪ ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಬೇವಿನ ಮರಕ್ಕೆ ಬೆಳಗಿನ ಜಾವ ನೀವು ಸ್ನಾನನ ಮಾಡಿ ಒಂದು
ಒಂದು ತಂಬಿಗೆ ಒಂದು ತಾಮ್ರದ ಚೊಂಬಲ್ಲಿ ಒಂದು ಸ್ವಲ್ಪ ಶುದ್ಧವಾದ ನೀರನ್ನು ನೀವು ತಗೊಂಡೋಗಿ ಅದರ ಜೊತೆಗೆ ವಿಶೇಷವಾಗಿ ನೀವು ಸ್ವಲ್ಪ ಲವಂಗನ ನೀವು ತಗೊಳ್ಳಿ, ಅದರ ಜೊತೆಗೆ ಸ್ವಲ್ಪ ಸಿಂಧೂರನ ನೀವು ತಗೊಳ್ಳಿ, ಅದರ ಜೊತೆಗೆ ಸ್ವಲ್ಪ ಅಕ್ಷತೆನ ತಗೊಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಹೂಗಳನ್ನು ತಗೊಂಡು ನೈವೇದ್ಯಕ್ಕೆ ನೀವು ಬೆಲ್ಲನ ತಗೊಂಡೋಗ್ಬೇಕಾಗುತ್ತೆ, ಒಣ ಕೊಬ್ಬರಿನ ನೀವು ತಗೊಂಡೋಗ್ಬೇಕಾಗುತ್ತೆ. ಇಷ್ಟನ್ನು ನೀವು ತಗೊಂಡೋಗಿ ಅದರಲ್ಲೂ ವಿಶೇಷವಾಗಿ ಆ ಬೇವಿನ ಮರಕ್ಕೆ ಸ್ವಲ್ಪ ಮರನ ನೀವು ಒಂದು ಸ್ವಲ್ಪ ಕ್ಲೀನಾಗಿ ತೊಳೆದು ಅದಕ್ಕೆ ಸ್ವಲ್ಪ ನೀರಲ್ಲಿ ಕಲಸಿದಂಥ ಅರಿಶಿಣನ ಮರಕ್ಕೆ ನೀವು ಬೆಳೆದು ಅದಾದ ಮೇಲೆ ಒಂದು ಸ್ವಲ್ಪ ವೀಳ್ಯದೆಲೆ, ಅಡಿಕೆ, ಒಂದು 10 ರೂಪಾಯಿ ಅಥವಾ ಒಂದು 11 ರೂಪಾಯಿ ಅಥವಾ 5 ರೂಪಾಯಿ ದಕ್ಷಿಣೆನ ಇಟ್ಟು ಸ್ವಲ್ಪ ಅಕ್ಷತೆನ ಹಾಕಿ ಅದರ ಮೇಲೆ ನೀವು ವಿಶೇಷವಾಗಿ ಒಂದು ಕೊಬ್ಬರಿ ಬಟ್ಲನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಬೆಲ್ಲದ ತುಂಡುಗಳನ್ನು ಇಟ್ಟು ವೀಳ್ಯದೆಲೆಯ ಮೇಲೆ ಸ್ವಲ್ಪ ಸಿಂಧೂರನ ನೀವು ಅಮ್ಮನವರಿಗೆ ಆ ಮರಕ್ಕೆ ಬೆಳೆಯೋ ಅಂಥದ್ದು ಒಣ ಕೊಬ್ಬರಿಯ ಜೊತೆ ಸ್ವಲ್ಪ ನೀವು ಲವಂಗಗಳನ್ನು ಬೆಲ್ಲನ ನೀವು ಹಾಕಿ ವಿಶೇಷವಾಗಿ ಒಣ ಕೊಬ್ಬರಿಯ ಜೊತೆಗೆ ನೀವು ಈ ವಸ್ತುಗಳನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಬೇಕು. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದೆ ಅಂಥದ್ದೆಲ್ಲ ಶೀಘ್ರವಾಗಿ ಗುಣವಾಗಲಿ, ಆಮೇಲೆ ಅಪಮೃತ್ಯು ದೋಷಗಳು ಬರದಲೇ ಇರಲಿ, ನಮ್ಮ ದಾಂಪತ್ಯದಲ್ಲಿ ಯಾವುದೇ ರೀತಿಯ ಬಿರುಕುಗಳು ಬರದಲೇ ಇರಲಿ ಅಂತೇಳಿ ನೀವು ನಾಳೆ ದಿನ ಪ್ರಾರ್ಥನೆ ಮಾಡಿಕೊಂಡು ಬೇವಿನ ಮರಕ್ಕೆ ನೀವು ವಿಶೇಷವಾಗಿ ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. 7 ಬಾರಿ ಆ ಮರಕ್ಕೆ ನೀವು ಪ್ರದಕ್ಷಿಣೆನ ಹಾಕಿ ಅಲ್ಲಿರೋಂತಹ ನೈವೇದ್ಯಕ್ಕೆ ಇಟ್ಟಿದ್ದಂತಹ ಸ್ವಲ್ಪ ಬೆಲ್ಲವನ್ನು ನೀವು ತಗೊಂಬಂದು ನಿಮ್ಮ ಮನೆಯಲ್ಲಿ ಯಾರು ಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇದ್ದೀರೋ ಅಂಥವರು ಆ ಬೆಲ್ಲನ ಸ್ವಲ್ಪ ನೈವೇದ್ಯವಾಗಿ ಸ್ವೀಕರಿಸುವಂಥದ್ದಾದಾಗ ಖಂಡಿತವಾಗ್ಲೂ ನಿಮಗೆ ಗೊತ್ತಿಲ್ಲದಂಗೆ ಅಲ್ಲಿರೋಂಥ ತರಂಗಗಳು ನಮ್ಮ ದೇಹದ ಒಳಗಡೆ ಹೋಗಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಉಂಟಾಗಿರೋಂತಹ ಅನಾರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಈ ತಾಯಿ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ಮುಖದ ಸೌಂದರ್ಯ ಚೆನ್ನಾಗಿರಬೇಕು, ನಮ್ಮ ಮುಖ ಪಳಪಳ ಅಂತ ಉಳಿಬೇಕು, ಅಥವಾ ನಮ್ಮ ಕೇಶರಾಶಿ ಚೆನ್ನಾಗಿರಬೇಕು, ಅಥವಾ ನಮ್ಮ ದೇಹ ತುಂಬ ಸುಂದರವಾಗಿ ಕಾಣಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ವಿಶೇಷವಾಗಿ ಸ್ವಲ್ಪ ಮೆಹಂದಿನ ನೀವು ನೀರಲ್ಲಿ ಕಲಸಿ ಅದನ್ನು ನೀವು ಉಂಡೆಯಾಗಿ ಮಾಡಿ ಯಾವುದಾದ್ರೂ ಒಂದು ವೀಳ್ಯದೆಲೆಯ ಮೇಲೆ ಬೇವಿನ ಮರದ ಕೆಳಗಡೆ ಇರೋಂಥ ಬುಡದ ಹತ್ತಿರ ಹೋಗಿ ತಾಯಿ ಶೀತಲದೇವಿನ ನೀವು ಪ್ರಾರ್ಥನೆ ಮಾಡಿ ನನಗೆ ಸೌಂದರ್ಯ ಕೊಡು ಅಂತಂದರೆ ನಮ್ಮ ಮುಖದಲ್ಲಿರುವಂತಹ ಈ ಕೆಟ್ಟ ಛಾಯೆ ಹೋಗಿ ನಮ್ಮ ಸೌಂದರ್ಯ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ನಮಗೆ ಸುಂದರವಾಗಿ ಕಾಣೋಂಗೆ ಮಾಡಿ ಅಂತ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಮೆಹಂದಿನ ನೀವು ಅರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮುಖ ಕೂಡ ತುಂಬ ಸುಂದರವಾಗಿ ಕಾಣುವಂಥದ್ದು. ನೀವು ಸೌಂದರ್ಯದಲ್ಲಿ ಯಾವುದಾದರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಬಯಸುವಂಥವ್ರು ಇದನ್ನು ನೀವು ನಾಳೆ ದಿನ ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಏನಾದ್ರೂ ಮನೆಗಳಲ್ಲಿ ಈ ದೇವಿ ಏನಂತ ಅಂದರೆ ನಾಳೆ ದಿನ ವಿಶೇಷವಾಗಿ ಮನೆಗಳಲ್ಲಿ ಒಲೆನ ಹಚ್ಚಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಈ ಮನೆಗಳಲ್ಲಿ ಯಾರು ನಾಳೆ ದಿನ ಅಷ್ಟಮಿ ದಿನಗಳಲ್ಲಿ, ಅದರಲ್ಲೂ ಶೀತಲ ಅಷ್ಟಮಿ ದಿನಗಳಲ್ಲಿ ಮನೆಗಳಲ್ಲಿ ಅಡುಗೆ ಮಾಡೋವಂಥದ್ದು ಒಲೆ ಹಚ್ಚಿ ನೀವು ಅಡುಗೆ ಮಾಡೋ ಅಂಥದ್ದನ್ನು ಮಾಡಿದಾಗ ವರ್ಷ ಪೂರ್ತಿ ನಿಮಗೆ ಸಾಂಕ್ರಾಮಿಕ ರೋಗಗಳು ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಅನ್ನೋದು ಒಂದು ವಾಡಿಕೆ ಇದೆ. ಇದು ಸತ್ಯ ಅಂತ ಅಂದರೆ ಉತ್ತರ ಭಾರತದಲ್ಲಿ ಈ ಆಚರಣೆಯನ್ನು ಮಾಡ್ತಾರೆ. ಆ ಸಪ್ತಮಿ ದಿನಗಳಲ್ಲೇ ಅಡುಗೆನ ಮಾಡಿ ಇಟ್ಕೊಂಡು ನಾಳೆ ದಿನ ಆ ದೇವಿ ಹೆಸರೇಳಿ ಅದನ್ನು ಸ್ವೀಕರಿಸುವಂಥದ್ದು ಮಾಡ್ತಾರೆ. ನಿಮಗೆ ಖಂಡಿತವಾಗ್ಲೂ ನೀವು ಇದನ್ನು ಮಾಡಬೇಕು ಅಂತ ಆಚರಣೆನ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಯಾಕಂದರೆ ಆ ತಾಯಿಗೆ ಆ ದಿನಗಳಲ್ಲಿ ವಿಶೇಷವಾಗಿ ಮನೆಗಳಲ್ಲಿ ಒಲೆಗಳನ್ನು ಹಚ್ಚಬಾರ್ದು. ತಣ್ಣನೆಯ ಆಹಾರಗಳನ್ನು ತಾವೇ ಇವತ್ತು ಸಪ್ತಮಿ ದಿನಗಳಲ್ಲಿ ತಯಾರು ಮಾಡಿ ಇಟ್ಟುಕೊಂಡು ಅಷ್ಟಮಿ ದಿನಗಳಲ್ಲಿ ತಿನ್ನೋ ಪದ್ಧತಿ ಉತ್ತರ ಭಾರತದಲ್ಲಿದೆ. ನಿಮ್ಮ ದಕ್ಷಿಣ ಭಾರತದಲ್ಲಿ ಈ ಆಚರಣೆ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ಅದು ಯಾವುದು ಆಚರಣೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ನೀವು ಬೇವಿನ ಮರಕ್ಕೆ ಪ್ರಾರ್ಥನೆನ ಮಾಡೋವಂಥದ್ದು, ಅರಿಶಿಣ ಕುಂಕುಮಗಳನ್ನು ಅರ್ಪಣೆ ಮಾಡೋವಂಥದ್ದು, ಬೆಲ್ಲನ ಒಣ ಕೊಬ್ಬರಿನ ನೀವು ನೈವೇದ್ಯವಾಗಿ ಇಡೋವಂಥದ್ದು, ಅದರ ಜೊತೆಗೆ ಲವಂಗಗಳನ್ನು ಮರೆಯದೇ ಇಡಿ, ಸಿಂಧೂರನ್ನು ನೀವು ಬೇವಿನ ಮರಕ್ಕೆ ಅಂದರೆ ತಿಲಕವಾಗಿ ಇಡೋ ಅಂಥದ್ದನ್ನು ನೀವು ಮಾಡಿ. ಈ ರೀತಿ ನೀವು ಮಾಡೋದ್ರಿಂದ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದರೂ ಅದರಿಂದ ಹೊರಬರ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.